ನಮಸ್ಕಾರ ಟಿವಿ9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಬೆಂಗಳೂರಿನ ಆಟೋ ಚಾಲಕರು ಬಹಳ ವರ್ಷಗಳಿಂದ ಹಿಂದೆಯಿಂದ ಕೂಡ ನಾವು ಗಮನಿಸಿದ್ರೆ ಬೆಂಗಳೂರಿನ ಆಟೋ ಚಾಲಕರು ಅಂತಂದ್ರೆ ಎಲ್ಲರೂ ಅಂತಲ್ಲ, ಒಂದಷ್ಟು ಮಂದಿ ಅವರ ಕಾರಣದಿಂದ ಬಹಳ ರಫ್ ಅಂಡ್ ಟಫ್ ಇವರು ಬಹಳಷ್ಟು ಬಾರಿ ಹೆಚ್ಚಿನ ಮೀಟರ್ಗಿಂತ ಜಾಸ್ತಿ ತಗೊಳ್ತಾರೆ ಅಂತ. ಆದರೆ ಒಂದು ರಿಯಾಲಿಟಿಯನ್ನು ನಾವು ಆರಂಭದಲ್ಲೇ ಹೇಳಿಬಿಡಬೇಕು. ಯಾಕಂದರೆ ಎಲ್ಲ ಆಟೋ ಚಾಲಕರಿಗೆ ಖಂಡಿತ ಅಲ್ಲ. ಭಾಳಷ್ಟು ಮಂದಿ ಸಾಲ ಸೂಲ ಮಾಡಿಕೊಂಡು ಬಡ್ಡಿಗೆ ದುಡ್ಡು ತೊಗೊಂಡು ಫೈನಾನ್ಸಲ್ಲೆಲ್ಲ ಸಾಲ ಮಾಡಿ ದಿನದ ಬಾಡಿಗೆಯಲ್ಲಿ ಅವ್ರ ದಿನವನ್ನು ದೂಡಬೇಕಾಗುತ್ತೆ. ಜೊತೆಗೆ ಮಕ್ಕಳನ್ನು ಓದಿಸ್ಬೇಕು, ಬೇರೆ ಬೇರೆ ಕಮಿಟ್ಮೆಂಟ್ ಇರುತ್ತೆ. ಆದರೆ ಕೆಲವೊಬ್ಬರು ತಮ್ಮ ಮುಂಗೋಪದಿಂದ ಏನು ಮಾಡ್ಕೊಳ್ತಾರೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ. ಬೆಂಗಳೂರಿನಲ್ಲಿ ಆಗಿರುವಂಥ ಈ ಘಟನೆ ಈಗ ಭಾಳ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಏನಾಯಿತು ಘಟನೆ, ಜೊತೆಗೆ ಆತನಿಗೆ ಆ ಡ್ರೈವರ್ಗೆ ಈಗ ಎಂಥ ಪರಿಸ್ಥಿತಿ ಬಂದಿದೆ ಅನ್ನೋದನ್ನು ನಿಮಗೆ ತಿಳಿಸ್ಬೇಕು ಡೀಟೇಲ್ ಆಗಿ. ಬೆಂಗಳೂರಿನಲ್ಲಿ ಆಟೋ ಬುಕ್ಕಿಂಗ್ ಕ್ಯಾನ್ಸಲ್ ಅನ್ನೋ ವಿಚಾರಕ್ಕೆ ಕನ್ನಡೇತರ ಹುಡುಗಿ ಅಂದರೆ ನಾರ್ತ್ ಇಂಡಿಯಾದ ಹುಡುಗಿಯೊಬ್ಬಳಿಗೆ ಕಪಾಳಕ್ಕೆ ಬಾರಿಸಿರುವಂಥದ್ದಾಗಿದೆ ಆಟೋ ಚಾಲಕನಿಂದ. ಇದೀಗ ದೊಡ್ಡ ಪೀಕಲಾಟಕ್ಕೆ ಕಾರಣ ಆಗಿದೆ. ಯಾಕಂದರೆ ಯುವತಿ ಈಗ ಅದನ್ನು ಕಂಪ್ಲೇಂಟ್ ಮಾಡಿದ್ದಾಳೆ. ಚಿಕ್ಕಲಸಂದ್ರ ನಿವಾಸಿ ಆಗಿರುವಂಥ ಆಟೋ ಚಾಲಕ ಮುತ್ತುರಾಜ್ ಅಂತ ಆತನ ಬಂಧನ ಆಗಿದೆ. ಈಗ ತನ್ನ ಜಾಮೀನಿಗಾಗಿ ಈಗ ವಕೀಲರನ್ನ ನೇಮಿಸಿಕೊಂಡು ಕೋರ್ಟು ಕಚೇರಿ ಅಂತ ಅಲ್ಲಾಡುವಂತ ಆಗಿದೆ. ಈ ಘಟನೆ ಇದೆಯಲ್ಲ, ಇದು ಒಂದು ಕಡೆ ಆಟೋ ಚಾಲಕರಿಗೂ ಕೂಡ ಒಂದು ಪಾಠ, ಇನ್ನೊಂದು ಕಡೆ ಇಂಥ ಆಟೋ ಚಾಲಕರಿಗೆ, ಇನ್ನೊಂದು ಕಡೆ ಈ ಮಹಿಳೆ ಯಾರು ಅವರು ಕೂಡ ಒಂದು ರೀತಿ ಒಂದು ಧ್ವನಿ ಎತ್ತಿದ್ದಾರೆ ಅಂತ ಹೇಳಬೇಕು. ಭಾಳಷ್ಟು ಮಂದಿಗೆ ಇಂಥ ಹರಾಸ್ಮೆಂಟ್ಗಳು ಆಗ್ತಾ ಇರುತ್ತೆ, ತೊಂದರೆ ಆಗ್ತಾ ಇರುತ್ತೆ. ಬಟ್ ಎಲ್ಲೂ ಕೂಡ ಅವರು ವಾಯ್ಸ್ ಔಟ್ ಮಾಡೋಕ್ಕೆ ಹೋಗಲ್ಲ. ಆದರೆ ಇಂಥ ಒಂದು ವೇದಿಕೆ, ಟ್ವಿಟರ್ನಂಥ ವೇದಿಕೆ, ಎಕ್ಸ್ನಲ್ಲಿ ಆ ಒಂದು ವಿಡಿಯೋನ ಹಾಕೋ ಮೂಲಕ ಎಲ್ರಿಗೂ ಕೂಡ ಗೊತ್ತಾಗಿದೆ. ಆ ಮೂಲಕ ನೀವು ವಾಯ್ಸ್ ಔಟ್ ಮಾಡ್ಬೋದು ಅನ್ನೋದು ಕೂಡ ಈ ಘಟನೆಯಿಂದ ನೀವು ಕಲಿಬೋದು. ಯಾರೇ ಆಗಿರಲಿ, ಅದು ಹಿಂದಿಯವರಾಗಿರಲಿ ಅಥವಾ ಕರ್ನಾಟಕದಲ್ಲಿ ಇದ್ದಂಥವ್ರಿಗೂ ಕೂಡ ಹಲವಾರು ಬಾರಿ ಇಂಥ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ. ಸುಮ್ಮನೆ ಎಕ್ಸ್ಟ್ರಾ ರೇಟ್ಗಳನ್ನು ಪಡೆಯೋದಿರ್ಬೋದು, ಹಾಗೆಯೇ ಇಂಥ ಸ್ಟಾಪ್ನಲ್ಲಿ ಏನಾದರೂ ಸ್ವಲ್ಪ ಮುಂದೆ ಇಳಿಸಿದ್ರೆ ಯಾಕಲ್ಲಿ ಹೇಳಿಲ್ಲ ಅಂತ ಹೇಳೋದು. ಆ್ಯಕ್ಚುಲಿ ಏನಾಯಿತು, ಈ ಘಟನೆ ಆರಂಭದಲ್ಲಿ ಏನಾಗಿದೆ ಅಂತ ನೋಡೋದಾದರೆ, ಆಟೋ ಚಾಲಕ ಈಗ ತನ್ನ ಕೆನ್ನೆಗೆ ಹೊಡೆದಿರುವಂಥ ಒಂದು ವಿಡಿಯೋನ ಹೊಡೆದಿಲ್ಲವಾದರೂ ಕೂಡ ವೈರಲ್ ಆಗಿರುವಂಥ ವಿಡಿಯೋದಲ್ಲಿ ನನ್ನ ಕೆನ್ನೆಗೆ ಹೊಡೆದಿದ್ದೇಕೆ ಅಂತ ಆಟೋ ಡ್ರೈವರ್ಗೆ ಪ್ರಶ್ನೆ ಮಾಡಿದ್ದಾರೆ ಅಂತ ಕೂಡ ಇನ್ನೊಂದು ಕಡೆ ಇದೆ. ಇದೇ ವೇಳೆ ಆಟೋ ಡ್ರೈವರ್ ಬಳಸಿರುವಂಥ ಪದ ಏನು, ಇದು ಕೂಡ ನಾವು ಗಮನಿಸಬೇಕಾಗಿದೆ. ಮೊದಲನೇದಾಗಿ ಏನಾಯಿತು ಘಟನೆ ಅಂತ ನೋಡ್ತಾ ಹೋಗೋಣ. ಪೀಕ್ ಹಾರ್ ಇರುತ್ತೆ. ಆ ಟೈಮ್ನಲ್ಲಿ ಇಬ್ಬರು ಸ್ನೇಹಿತರು, ಯುವಕ ಮತ್ತು ಯುವತಿ ಏನಿದ್ದಾಳೆ ಆಕೆ ಸ್ನೇಹಿತ, ಇಬ್ಬರು ಕೂಡ ಆಟೋನ ಅಟ್ ಎ ಟೈಮ್ ಬುಕ್ ಮಾಡಿದ್ದಾರೆ. ಅವರವರಿಗೆ ಗೊತ್ತಿಲ್ಲ. ಮೊದಲಿಗೆ ಬಂದ ಆಟೋವನ್ನು ಯುವತಿ ಹತ್ತಿದ್ದಾಳೆ. ಇನ್ನೊಂದು ಆಟೋವನ್ನು ಈ ವೇಳೆ ಯುವತಿ ಕ್ಯಾನ್ಸಲ್ ಮಾಡಿದ್ಲು. ಯಾಕಂದರೆ ಇಬ್ಬರು ಆಟೋ ಬುಕ್ ಮಾಡಿದ್ರು, ಯಾರ ಆಟೋ ಬಂತು ಅದನ್ನು ಅವರು ಹತ್ತಾರೆ. ಇನ್ನೊಬ್ಬ ಯಾರು ಬುಕ್ ಮಾಡಿದ್ದ ಆ ಆಟೋ ಕೂಡ ಅದೇ ಟೈಮ್ಗೆ ಬರುತ್ತೆ. ಆ ಕಾರಣಕ್ಕೆ ಒಂದು ಆಟೋನೇ ಅವರು ಕ್ಯಾನ್ಸಲ್ ಮಾಡಿ ಮತ್ತೊಂದು ಆಟೋದಲ್ಲಿ ಹತ್ತಾರೆ. ಆ ಸಂದರ್ಭದಲ್ಲಿ ಯಾರ್ದು ಕ್ಯಾನ್ಸಲ್ ಮಾಡಿದ್ರಲ್ಲ ಆ ಚಾಲಕ ಏಕಾಏಕಿ ಬಂದು ಈ ಆಟೋದೊಳಗೆ ಎಲ್ಲಿ ಇವರು ಕೂತಿದ್ರು ಅದರೊಳಗೆ ಬಂದು ಏಕಾಏಕಿ ರೇಗಾಡೋಕೆ ಶುರು ಮಾಡಿದ್ದು ಮುತ್ತುರಾಜ್. ಆಟೋ ಚಾಲಕನ ವರ್ತನೆ ಖಂಡಿಸಿಕೆ ದೂರನ್ನು ಕೊಡ್ತಾಳೆ. ಏನು ಮಾತುಕತೆ ಆಯಿತು ಅಂತಂದರೆ, ಯಾರು ಈ ಬುಕ್ಕಿಂಗನ್ನು ಕ್ಯಾನ್ಸಲ್ ಮಾಡಿದ್ರಲ್ಲ, ಗ್ಯಾಸ್ ಯಾರು ಕೊಡ್ತಾರೆ, ನೀವು ಅಪ್ಪ ಕೊಡ್ತಾನ ಅಂತ ಅಲ್ಲಿ ಪ್ರಶ್ನೆ ಬರುತ್ತೆ. ಜೊತೆಗೆ ಒಂದಷ್ಟು ಅವಾಚ್ಯ ಪದಗಳು, ಅದನ್ನು ನಾವಿಲ್ಲಿ ಹೇಳೋಕ್ಕಾಗಲ್ಲ, ಆ ರೀತಿ ಬಳಸ್ಕೊಂಡು ಸಿಂಪಲ್ ರೈಡ್ ಕ್ಯಾನ್ಸಲ್ ಮಾಡಿದ್ದಕ್ಕೆ ನಾನು ನೆನ್ನೆ ತೀವ್ರ ಕಿರುಕುಳವನ್ನು ಎದುರಿಸ್ತಿದ್ದೀನಿ ಅಂತ ಆ ಯುವತಿ ಹೇಳಿದ್ದಾಳೆ. ಬೆಂಗಳೂರಿನಲ್ಲಿ ನಿಮ್ಮ ಆಟೋ ಚಾಲಕ ನನ್ನ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಿದ್ದಾನೆ, ಈ ಬಗ್ಗೆ ವರದಿ ಮಾಡಿದರೂ ಕೂಡ ನಿಮ್ಮ ಕಸ್ಟಮರ್ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ತಕ್ಷಣವೇ ಕ್ರಮ ತೆಗೆದುಕೊಳ್ಳಿ ಅಂತ ನಿತಿ ಎನ್ನುವ ಮಹಿಳೆ ಎಕ್ಸ್ನಲ್ಲಿ ಬರ್ಕೊಂಡಿದ್ದಾರೆ. ಬುಧವಾರ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು 2 ಆಟೋಗಳನ್ನು ಬುಕ್ ಮಾಡಿದ್ವಿ. ಮೊದಲು ಬಂದಂಥ ಆಟೋವನ್ನು ನಾವು ಹತ್ಕೊಂಡಿದ್ವಿ, ಮತ್ತೊಂದನ್ನು ಕ್ಯಾನ್ಸಲ್ ಮಾಡಿದ್ವಿ. ಆದರೆ ಬುಕ್ಕಿಂಗ್ ಕ್ಯಾನ್ಸಲ್ ಆದ ಆಟೋ ಡ್ರೈವರ್ ನಮ್ಮನ್ನು ಫಾಲೋ ಮಾಡಿಕೊಂಡು ಬಂದಿದ್ದಲ್ಲದೆ ಬಹಳ ಕೆಟ್ಟ ಪದಗಳಲ್ಲದೆ ಸಿಟ್ಟಿನಲ್ಲಿ ಪರಿಸ್ಥಿತಿಯನ್ನು ಆತನಿಗೆ ತಿಳಿಸುವಂಥ ಪ್ರಯತ್ನ ನಾವು ಸಾಕಷ್ಟು ಮಾಡಿದ್ವಿ. ಆದರೂ ಕೂಡ ನಮ್ಮ ವಿರುದ್ಧ ಆತ ಕೂಗಾಡೋಕೆ ಶುರು ಮಾಡ್ದ, ಅವಾಚ್ಯ ಶಬ್ದಗಳಿಂದ ನಿಂದಿಸೋಕೆ ಆರಂಭ ಮಾಡ್ದ ಅಂತ ನಮ್ಮನ್ನು ಬಾಯಿಗೆ ಬಂದ ಹಾಗೆ ಬೈದಿದ್ದು ಮಾತ್ರ ಅಲ್ಲದೆ, ನಿಮ್ಮ ಅಪ್ಪನ ಆಟೋ ಇದೋ, ಯಾರ್ದು ನಿಮ್ಮ ಅಪ್ಪನ ಆಟೋ, ನಮಗೆ ಗ್ಯಾಸ್ ಯಾರು ನೀವು ಅಪ್ಪ ಕೊಡ್ತಾನ ಅಂತೆಲ್ಲ ಪ್ರಶ್ನೆ ಮಾಡಿದರು. ಇದನ್ನು ರೆಕಾರ್ಡ್ ಮಾಡುವಾಗ ಆತನಿಗೆ ಇನ್ನಷ್ಟು ಸಿಟ್ಟು ಬಂದಿದೆ. ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತೀನಿ, ನೀವು ಹೇಗೆ ನಮ್ಮನ್ನು ಈ ರೀತಿ ಹರಾಸ್ ಮಾಡ್ತಿದ್ದೀರಾ ಅಥವಾ ಥ್ರೆಟ್ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ, ಬಾ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಬಾ ನೀನು ಅಂತ ನನಗೂ ಹೇಳಿದ್ರು. ಪೊಲೀಸರ ಯಾವ ಭಯವೂ ಕೂಡ ಈತನಿಗೆ ಕಾಣಲಿಲ್ಲ ಅಂತ ಬರ್ಕೊಂಡಿದ್ದಾರೆ. ನಮ್ಮ ಒಂದೇ ಒಂದು ತಪ್ಪು ಏನಂದರೆ 2 ಆಟೋಗಳನ್ನು ಏಕಕಾಲದಲ್ಲಿ ಬುಕ್ ಮಾಡಿದ್ದು. ಹೌದು, ಇವ್ರದ್ದು ಕೂಡ ಒಂದು ಮಿಸ್ಟೇಕ್ ಆಗಿದೆ. ಬಟ್ ಕೆಲವೊಮ್ಮೆ ಆಗುತ್ತೆ, ಅಂದರೆ ಫ್ರೆಂಡ್ ಬುಕ್ ಮಾಡಿರೋದು ಇವ್ರು ಬುಕ್ ಮಾಡಿ ಮಿಸ್ ಆಗುತ್ತೆ. ಅದಕ್ಕೆ ಕಾರಣ ಕ್ಲಾಸ್ ಮಿಸ್ ಆಗಬಾರ್ದು ಅನ್ನೋದಷ್ಟೇ ನಮ್ಮ ಉದ್ದೇಶವಾಗಿತ್ತು. ಕ್ಲಾಸ್ಗೆ ಹೋಗ್ತಾ ಇದ್ವಿ ಅಂತ ಇವರು ಕಾರಣ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಆಟೋಗಳು ರೈಡ್ಗಳನ್ನು ಆಲ್ಮೋಸ್ಟ್ ಆಟೋ ರೈಡ್ಗಳನ್ನು ಈ ಬೇರೆ ಬೇರೆ ಆ್ಯಪ್ನಲ್ಲಿ ಕ್ಯಾನ್ಸಲ್ ಮಾಡೋದು ಸಾಮಾನ್ಯ. ಇದರಲ್ಲಿ ಹೆಚ್ಚಿನ ಹಣವನ್ನು ಕೂಡ ಕೇಳ್ತಾರೆ. ಅವರು ನನ್ನೊಂದಿಗೆ ಜಗಳವಾಡಿದ್ದನ್ನು ಸಹಿಸ್ಕೊಳ್ಬೋದು, ಆದರೆ ಬೆದರಿಕೆ ಹಾಕಿದ್ದು, ಹಲ್ಲೆಗೆ ಮುಂದಾಗಿದ್ದು ಸರಿಯಲ್ಲ. ಅವರ ಸಿಟ್ಟನ್ನು ನಾನು ಅರ್ಥ ಮಾಡ್ಕೊಳ್ತೀನಿ. ಬಟ್ ಅವರು ಯಾವ ರೀತಿ ನಮ್ಮ ಜೊತೆ ವರ್ತಿಸಿದ್ರಲ್ಲ ಅದು ಸರಿ ಇರಲಿಲ್ಲ. ನನ್ನ ಫೋನನ್ನು ಕಸಿಯುವಂಥ ಪ್ರಯತ್ನ ಕೂಡ ಆಯಿತು. ಆಗ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸ್ತು ಅಂತ ಅವ್ರು ಹೇಳಿದ್ದಾರೆ. ಜೊತೆಗೆ ಆ ಘಟನೆ ಆಗಬೇಕಾದ್ರೆ ಈ ಡ್ರೈವರ್ ಕೂಡ ಯಾರು ಆಲ್ರೆಡಿ ಅವ್ರು ಹತ್ತಿದ್ರಲ್ಲ ಅವರು ಕೂಡ ಅಣ್ಣ ಬಿಡೋಣ, ಏನೋ ಆಯಿತು ಬಿಡೋಣ, ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ರು ಕೂಡ, ಸುಮ್ಮನಿರಪ್ಪ ನೀನು, ಯಾಕೆ ನನಗೆ ಲಾಸ್ ಆಗ್ತಾ ಇರೋದು ಅಂತ. ಬಟ್ ಇಲ್ಲಿ ಆ ಯುವತಿ ಹೇಳ್ತಿರುವಂಥ ಪ್ರಕಾರ ನೀವು ಏನು ಒಂದು ಕಿಲೋಮೀಟರ್ ಆಲ್ಮೋಸ್ಟ್ ಅಷ್ಟು ದೂರ ಇದ್ದರೆ ಅಷ್ಟೇ 1 ಮಿನಿಟ್ ಅಂತ ತೋರಿಸ್ತಾ ಇತ್ತು ಅಂತ ಆಕೆ ಹೇಳ್ತಾಳೆ. 1 ಮಿನಿಟ್ ದೂರ ಇದ್ರಿ, ನಾವು ಆ್ಯಪ್ನಲ್ಲಿ ನೋಡ್ತಾ ಇದ್ವಿ, 1 ಮಿನಿಟ್ ಫಾರ್ ಅಂತ ಬರ್ತಾ ಇತ್ತು.
ಆದರೂ ಕೂಡ ನೀವು ಯಾಕೆ ಸೆಟ್ ಮಾಡ್ಕೊಳ್ತಾ ಇದ್ದೀರಾ? ಏನೋ ಭಾಳ ದೂರದಿಂದ ಬಂದಿರಿ, 10 ನಿಮಿಷ 15 ನಿಮಿಷ ದೂರದಿಂದ ಏನಾದರೂ ಬಂದಿದ್ರೆ ನೀವು ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇದೆ ಅಂತ. ಸೊ ಇದು ಸದ್ಯಕ್ಕೆ ಸಾಕಷ್ಟು ವೈರಲ್ ಆಗಿರುವಂಥ ವಿಡಿಯೋ. ಜೊತೆಗೆ ಈಗ ಇನ್ನೊಂದು ವಿಚಾರ, ಬೆಂಗಳೂರಿನಲ್ಲಿ ಸೆಪ್ಟೆಂಬರ್ 6ನೇ ತಾರೀಕು ಆಗಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆಟೋ ಚಾಲಕ ಮುತ್ತುರಾಜ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ DCP ಅವರು ಕೂಡ ಉತ್ತರ ಕೊಡ್ತಾರೆ. ಈಗಾಗಲೇ ಮಾಗಡಿ ರೋಡ್ನ ಪೊಲೀಸರು ಏನಿದ್ದಾರೆ ಈ ಚಾಲಕನನ್ನು ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಈತ ಈಗ 30,000 ರೂಪಾಯಿ ಹೊಂದಿಸುವಂಥ ಪೀಕಲಾಟ ಎದುರಾಗಿದೆ. ಸದ್ಯಕ್ಕೆ ಬಂಧನದಲ್ಲಿ ಇರೋದು ಈತ ತನ್ನ ಜಾಮೀನಿಗೋಸ್ಕರ ಸೂಕ್ತ ಲಾಯರ್ನ ಹುಡ್ಕೊಳ್ಬೇಕು. ಅಷ್ಟೇ ಅಲ್ಲದೆ ವಕೀಲರ ಶುಲ್ಕ ಹಾಗೂ ನ್ಯಾಯಾಲಯದ ಕಾಗದ ಪತ್ರಗಳ ಶುಲ್ಕ ಏನಿದೆ ಅದಕ್ಕೆ ಟೋಟಲ್ 30,000 ರೂಪಾಯಿ ಹೊಂದಿಸಬೇಕಾಗಿದೆ. ಸೊ ಈ ಘಟನೆಯಿಂದ ನಾವು ತಿಳಿಬೇಕಾಗಿರೋದು ಏನಂತಂದರೆ, ಒಂದು ಮುಂಗೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು. ಯಾಕಂದರೆ ಭಾಳಷ್ಟು ಬಾರಿ ನಿಮಗೂ ಆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಭಾಳ ಉತ್ತಮ ಡ್ರೈವರ್ಗಳು ಕೂಡ ಇದ್ದಾರೆ. ನಾವು ಒಂದೇ ತಕಡಿಲಿ ಎಲ್ಲರೂ ಕೂಡ ತಗೋಕ್ಕಾಗಲ್ಲ. ಭಾಳಷ್ಟು ಮಂದಿ ಸ್ವಲ್ಪ ದೂರ ಆದರೂ ಕೂಡ ಬಿಟ್ಟಿರುವಂಥದ್ದಿದೆ. ಕೆಲವೊಮ್ಮೆ ಚೇಂಜ್ ಇಲ್ಲ ಅಂತಂದರೆ ಅವರೇ ಪರವಾಗಿಲ್ಲ ಸರ್ ನೆಕ್ಸ್ಟ್ ಟೈಮ್ ಕೊಡಿ ಅಂತನೋ, ಅಥವಾ ತೊಂದರೆ ಇಲ್ಲ ಅಡ್ಜಸ್ಟ್ ಮಾಡ್ಕೋಬೋದು ಅನ್ನೋರು ಕೂಡ ಇದ್ದಾರೆ. ಯಾಕಂದರೆ ಸ್ವಲ್ಪ ಪರಿಚಿತರ ಆದರೆ ಅಂಥವ್ರು ಹೇಳ್ತಾರೆ ನೆಕ್ಸ್ಟ್ ಟೈಮ್ ಕೊಡಿ ಅಂತ. ಯಾವುದಾದ್ರೂ ಕಳೆದೋಗಿರುವಂಥ ವಸ್ತು, ಆಟೋದಲ್ಲಿ ಚಿನ್ನಾಭರಣ, ಹಣ, ಇದನ್ನು ಬಿಟ್ಟು ಹೋಗಿರುವಂಥ ವಸ್ತುಗಳನ್ನು ವಾಪಸ್ ಯಾರು ಮಾಲೀಕರಿದ್ದಾರೆ ಸೊ ಅವರಿಗೆ ಕೊಟ್ಟಿರುವಂಥ ಅನೇಕ ಆಟೋ ಡ್ರೈವರ್ಗಳು ಕೂಡ ಇದ್ದಾರೆ. ಸೊ ಆ ಕಾರಣಕ್ಕೆ ನಾವು ಇಂಥ ಒಂದಷ್ಟು ಕೇಸ್ಗಳಿಂದ ಎಂಟೈರ್ ಎಲ್ಲ ಆಟೋ ಚಾಲಕರನ್ನು ಕೂಡ ಅಂದರೆ ಬ್ಲ್ಯಾಕ್ ಮಾರ್ಕ್ ಆಗಬಾರ್ದು. ಹಾಗಾಗಿ ಕೆಲವೊಂದು ಸಂದರ್ಭದಲ್ಲಿ ಈ ಥರ ಆದಾಗ ಸ್ವಲ್ಪ ಸಂಯಮ ಇದ್ದರೆ ಒಳ್ಳೆಯದು. ಇಲ್ಲಾಂದರೆ ಸುಮ್ಮನೆ 30,000 ರೂಪಾಯಿ ಈಗ ಓಡಾಡಬೇಕು ನೋಡಿ, ಒಂದು ಕಡೆ ಕೋರ್ಟು ಕಚೇರಿ ಅಂತ ಅಲಿಬೇಕು, 30,000 ದುಡ್ಡು ಹೊಂದಿಸಬೇಕು. ಸೊ ಇಂಥ ಗೊಂದಲದಲ್ಲಿ ಇವರು ಸಿಲುಕಿದ್ದಾರೆ. ಇನ್ನೊಂದು ಕಡೆ ಯಾರಿಗೆ ಈ ಥರ ಹೆರಾಸ್ಮೆಂಟ್ ಆಗುತ್ತೆ ಅಥವಾ ಈ ಥರ ತೊಂದರೆ ಆಗುತ್ತೆ ಸೊ ಅವರು ಕೂಡ ವಾಯ್ಸ್ ಔಟ್ ಮಾಡಬೇಕಾಗುತ್ತೆ. ಅದಕ್ಕೆ ಈ ಒಂದು ಉದಾಹರಣೆ ನಿತಿ ಅನ್ನುವ ಯುವತಿ ತೋರಿಸ್ಕೊಟ್ಟಿದ್ದಾಳೆ. ಸೊ ನಿಮ್ಗೇನು ಅನಿಸುತ್ತೆ, ಯಾರದು ತಪ್ಪಿಲ್ಲಿ? ನೀವು ಕೂಡ ಈ ವಿಡಿಯೋನ ಗಮನಿಸಿರ್ತೀರಾ. ಏಕಕಾಲದಲ್ಲಿ 2 ಆ್ಯಪನ್ನು ಬುಕ್ ಮಾಡಿರೋ ತಪ್ಪಾಯ್ತಾ, ಅಥವಾ ನಂತರ ಬಂದು ಅಲ್ಲಿ ಆಟೋದೊಳಗೆ ನುಗ್ಗಿ ಹೆಣ್ಣು ಮಕ್ಕಳಿಗೆ ಬೈದಿರುವಂಥದ್ದು, ಬಳಸಿರುವಂಥ ಪದ, ಜೊತೆಗೆ ಥ್ರೆಟ್ ಮಾಡಿರುವಂಥದ್ದು, ಜೊತೆಗೆ ಅಮ್ಮ ಅಕ್ಕ ಅಂತೆಲ್ಲ ಬೈದಿರುವಂಥದ್ದು ಆಗಿದೆ. ಅಲ್ಲಿ ನಾವು ಎಕ್ಸಾಕ್ಟ್ಲಿ ಅದನ್ನು ಪ್ರೊನೌನ್ಸ್ ಮಾಡೋಕ್ಕಾಗಲ್ಲ, ನೀವು ಅರ್ಥ ಮಾಡ್ಕೊಳ್ಳೋದು ಬೆಂಗಳೂರಿನ ಲೋಕಲ್ ಲ್ಯಾಂಗ್ವೇಜ್ ಏನಿದೆ ಅದನ್ನು ಬಳಸಲಾಗಿದೆ. ಸೊ ಇದಾಗಿತ್ತು TV9ನ ಡಿಜಿಟಲ್ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.